ನಮಸ್ಕಾರ ನನ್ನ ನೆಚ್ಚಿನ ಗೆಳೆಯರೇ. ಇವತ್ತು ಅಧ್ಯಯನ ಮಾಡುವಂತಹ ಅತ್ಯುತ್ತಮ ವಿಷಯಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ವಿಷಯವನ್ನು ನಾವು ಇವತ್ತು ಅಧ್ಯಯನ ಮಾಡೋಣ. ಆ ಅತ್ಯುತ್ತಮವಾದಂತಹ ವಿಷಯವೇ ಭಾರತ ಸಂವಿಧಾನವಾಗಿದೆ. ಭಾರತ ಸಂವಿಧಾನವು ವಿಶ್ವದ ಶ್ರೇಷ್ಠ ಸಂವಿಧಾನದಲ್ಲಿ ಒಂದು ಅಂತ ನಾನು ಹೇಳ್ತಾ ಇದ್ದೀನಿ. ಅಂತಹ ಸಂವಿಧಾನ ಹೇಗೆ ರಚನೆ ಆಯಿತು, ಅದರ ರಚನೆಯಲ್ಲಿ ಎಷ್ಟು ಕಷ್ಟಗಳಾದವು, ಸಂವಿಧಾನ ರಚನಾ ಪೂರ್ವದಲ್ಲಿಯೇ ಬ್ರಿಟಿಷರ ಆಡಳಿತದಲ್ಲಿದ್ದಂತಹ ಕಾಯ್ದೆಗಳು ಯಾವಾಗಿದ್ದವು, ಆ ಕಾಯ್ದೆಗಳು ಯಾವ ರೀತಿ ನಮ್ಮನ್ನು ಶೋಷಣೆಗೊಳಪಡಿಸಿದವು, ಆ ಕಾಯ್ದೆಗಳು ಸಂವಿಧಾನಕ್ಕೂ ಹೇಗೆ ಸಹಾಯವಾದವು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ನಾವೀಗ ಚರ್ಚಿಸೋಣ. ಭಾರತ ಸಂವಿಧಾನದ ಹಿನ್ನೆಲೆ ಮತ್ತು ಅದರ ರಚನೆಯ ಬಗ್ಗೆ ನೋಡೋಣ. ಭಾರತದ ಸಂವಿಧಾನವು ಜಗತ್ತಿನ ವಿವಿಧ ಸಂವಿಧಾನಗಳಲ್ಲೇ ಒಂದು ವಿಶಿಷ್ಟವಾದ ಸಂವಿಧಾನವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಏರ್ಪಡಿಸುವುದು ಮತ್ತು ಬಲಪಡಿಸುವಂತಹ ಸಂವಿಧಾನವಾಗಿದೆ. ಇದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ಪ್ರತಿಶ್ರಮವಾಗಿದೆ ಮತ್ತು ಭಾರತೀಯ ಜ್ಞಾನದ ಒಂದು ಫಲ ಅಂತ ಕರಿತೀವಿ. ಇಂಥ ಸಂವಿಧಾನವು ಒಂದು ವ್ಯವಸ್ಥಿತವಾದದ್ದಾಗಿದೆ ಹಾಗೂ ಕ್ರಮಬದ್ಧವಾಗಿದೆ, ಲಿಖಿತ ರೂಪದಲ್ಲಿ ಕೂಡಿದ್ದು, ಒಂದು ಆಡಳಿತಕ್ಕೆ ದಾರಿದೀಪವಾದಂತಹ ಸಂವಿಧಾನವಾಗಿದೆ. ಭಾರತದ ಸಂವಿಧಾನವು ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ. ಅಷ್ಟೇ ಅಲ್ಲ, ದೇಶದ ಆಡಳಿತಕ್ಕೆ ಅವಶ್ಯಕವಾದ ಕಾನೂನುಗಳನ್ನು ವಿಧಿಗಳನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲ, ಆಡಳಿತಕ್ಕೆ ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟನ್ನು ಒದಗಿಸುವಂತಹ ಕೆಲಸ ಮಾಡುತ್ತದೆ. ಸರ್ಕಾರ ಹೇಗಿರಬೇಕು, ಸರ್ಕಾರದ ಕರ್ತವ್ಯವೇನು, ಪ್ರಜೆಗಳ ಹಕ್ಕೇನು, ಪ್ರಜೆಗಳ ಕರ್ತವ್ಯವೇನು ಎಂಬಂಥದ್ದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಅವುಗಳ ಅಧಿಕಾರ, ಜವಾಬ್ದಾರಿ, ಮಹತ್ವ, ಪಾತ್ರ ಎಲ್ಲವನ್ನು ತಿಳಿಸ್ತಾ ಹೋಗ್ತದೆ. ಹಾಗಾದರೆ ನಾವಿವತ್ತು ಅಂತಹ ಪಾತ್ರಗಳನ್ನೇ ತಿಳಿಸುವಂಥ ಒಂದು ಬೃಹತ್ ಧರ್ಮಕೋಶಕ್ಕೆ, ಭಾರತೀಯರ ಒಂದು ಧರ್ಮಕೋಶ ಸಂವಿಧಾನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡೋಣ. ಸಂವಿಧಾನ ಪದದ ಅರ್ಥವನ್ನು ಮೊದಲು ನೋಡೋಣ. ಸಂವಿಧಾನ ಎಂಬ ಪದ ಆಂಗ್ಲ ಪದವಾಗಿದೆ. ಇದನ್ನು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನ್ ಎಂಬ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಷನ್ ಎಂದರೆ ಸಂಯೋಜಿಸುವ ಅಂದರ್ಥ. ಕಾನ್ಸ್ಟಿಟ್ಯೂಷನ್ ಅಂದರೆ ಸಂಯೋಜಿಸುವ ಅರ್ಥ. ಇದು ಆಂಗ್ಲ ಭಾಷೆಯದ್ದಾಗಿದೆ. ಸಂವಿಧಾನ ಎಂದರೇನು ಸಾಮಾನ್ಯವಾಗಿ ಚಿಂತಿಸ್ತಾ ಹೋದರೆ, ಒಂದು ರಾಷ್ಟ್ರದ ಆಡಳಿತ ನಡೆಸಲು ನಿರ್ದೇಶನ ನೀಡುವ ಕಾನೂನುಗಳ ಒಂದು ಪಟ್ಟಿಯಾಗಿದೆ ಮತ್ತು ತತ್ವಗಳು ಹೇಗೆ ನಡೆಸಬೇಕು ಅನ್ನುವಂತಹ ತತ್ವಗಳ ಸಂಕಲನವಾಗಿದೆ. ಸರ್ಕಾರವು ಆಡಳಿತ ನಡೆಸಲು ಅದರ ರಚನೆ, ಅದರ ರೂಪರೇಷೆ, ಆಡಳಿತದ ಪದ್ಧತಿಗಳು, ವಿಧಾನಗಳ ಒಂದು ನಿಘಂಟಂತ ನಾವು ನಮ್ಮ ಸಂವಿಧಾನಕ್ಕೆ ಬರ್ತೀವಿ. ಮತ್ತು ಸ್ಪೆಷಲ್ಲಾಗಿ ಹೇಳಬೇಕಂದ್ರೆ, ನಮ್ಮ ದೇಶದ ಸಂವಿಧಾನವು ಒಂದು ಲಿಖಿತ ರೂಪದ ಸಂವಿಧಾನವಾಗಿದೆ. ನಿರ್ದಿಷ್ಟ ದಿನಾಂಕದೊಂದು ಜಾರಿಗೆ ಬಂದಿದೆ. ರಚನಾ ಸಭೆಯಿಂದ ರಚನಾ ಆಗಿಲ್ಪಟ್ಟಿದೆ. ಅದು ಅಷ್ಟೇ ಅಲ್ಲ, ದೇಶಕ್ಕೆ ರಚನಾತ್ಮಕವಾದ ಆಡಳಿತ ನಡೆಸಲು ರಚನಾತ್ಮಕ ನಿಯಮಗಳನ್ನು ಒದಗಿಸುವಂಥದ್ದಾಗಿದೆ. ಇನ್ನು ಇಂತಹ ಒಂದು ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಇಂದು ಚರ್ಚಿಸೋಣ. ಭಾರತಕ್ಕೆ ಬ್ರಿಟಿಷರು ವ್ಯಾಪಾರದ ದೃಷ್ಟಿಯಿಂದ ಬಂದು ಇಲ್ಲೇ ನೆಲೆ ಊರ್ತಾರೆ, ಇಲ್ಲೇ ದೇಶೀಯ ಅರಸರ ಜೊತೆ ಹೊಂದಾಣಿಕೆ ಮಾಡ್ತಾರೆ. ತಮ್ಮ ದೌರ್ಬಲ್ಯವನ್ನು ಬಿಟ್ಟುಕೊಡದೆ ಬ್ರಿಟಿಷರು ದೇಶೀಯ ಅರಸರ ದೌರ್ಬಲ್ಯವನ್ನು ಮನಗೊಳ್ತಾರೆ. ತಮ್ಮ ಒಡೆದು ಆಳುವ ನೀತಿಯ ಮೂಲಕ ಭಾರತದ ಭೂಪ್ರದೇಶಗಳನ್ನು ಕಸಿಯುತ್ತಾ ಸಾಕ್ತಾರೆ. ಅಷ್ಟೇ ಅಲ್ಲ, ಕಂಪನಿಯ ಆಡಳಿತ ಹೋಗಿ ದೇಶದ ಆಡಳಿತದ ಚುಕ್ಕಾಣಿ ಹಿಡಿಯುವಂಥದ್ದು ಆಗ್ತದೆ. ತಮ್ಮ ವಶಕ್ಕೆ ಬಂದ ನಂತರ ಬ್ರಿಟಿಷರು ತಮ್ಮದೇ ಆದಂತಹ ಕಾನೂನುಗಳು, ನಿಯಮಗಳನ್ನು ಮಾಡ್ತಾರೆ. ಆದರೆ ಆ ನಿಯಮಗಳು, ಆ ಕಾನೂನುಗಳು ಜನರ
ಆಶೋತ್ತರ ಉದ್ದೇಶಕ್ಕೆ ವಿರುದ್ಧವಾದಂತಹ ನಿಯಮಗಳಾಗಿದ್ದವು. ಇವುಗಳ ವಿರುದ್ಧ ಭಾರತೀಯರು ಹೋರಾಟ ಮಾಡ್ತಾರೆ ಮತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನು ಒದಗಿಸುತ್ತಾರೆ. ಈ ದೃಷ್ಟಿಯಿಂದ ಸಂವಿಧಾನವನ್ನು ರಚಿಸಿ ದೇಶದ ಆಡಳಿತಕ್ಕೆ ಮಹತ್ತರವಾಗಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಹೋರಾಡಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಸಂವಿಧಾನದ ರಚನಾ ಪ್ರಕ್ರಿಯೆ ಎಂದರೆ ತಪ್ಪಾಗಲಾರದು. ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನ ಯಾಕೆ ಅನಿಸ್ಕೊಂಡಿದೆ ಅಂದರೆ ಇವರೆಲ್ಲರ ಸ್ವಾತಂತ್ರ್ಯ ಹೋರಾಟಗಾರ ಜ್ಞಾನಿಗಳ ಹೋರಾಟದ ಒಂದು ಪ್ರತಿಫಲವಾಗಿದೆ. ಇನ್ನು ಬ್ರಿಟಿಷರು ಜಾರಿಗೆ ತಂದಂತಹ ಕಾಯ್ದೆಗಳು, ನಮ್ಮ ಸಂವಿಧಾನಕ್ಕೂ ಪೂರ್ವದಲ್ಲಿದ್ದಂತಹ ಕಾಯ್ದೆಗಳನ್ನು ನಾವೊಂದಿಷ್ಟು ಚರ್ಚಿಸೋಣ. ಕೆಲವು ಕಾಯ್ದೆಗಳು ಭಾರತೀಯರಿಗೆ ಸಹಾಯಕವಾಗಿದ್ದಾವೆ, ಕೆಲವು ಕಾಯ್ದೆಗಳು ಭಾರತೀಯರಿಗೆ ವಿರುದ್ಧವಾದಂತಹ ಕಾಯ್ದೆಗಳಾಗಿವೆ. ಇನ್ನು 1773ರಲ್ಲಿ ಬ್ರಿಟಿಷರು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಜಾರಿಗೆ ತರ್ತಾರೆ. 1773ರಲ್ಲಿ ಬ್ರಿಟಿಷರು ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಮೂಲಕ ಭಾರತೀಯರನ್ನು ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆಗೊಳಪಡ್ತಾರೆ. ಇದು ಒಂದು ಪ್ರಥಮ ದೃಷ್ಟಿಯ ಹಂತ ಅಂತ ಕರಿತೀವಿ. ಇದು ಈಸ್ಟ್ ಇಂಡಿಯಾ ಕಂಪನಿಯ ಕಾನೂನಾಗಿತ್ತು. ಅಷ್ಟೇ ಅಲ್ಲ, ಭಾರತೀಯರು ಮೊಟ್ಟ ಮೊದಲ ಭಾರತದಲ್ಲಿ ಜಾರಿಗೊಳಿಸಿದ ಕಾನೂನು. ರಾಜಕೀಯ ಆಡಳಿತಾತ್ಮಕವನ್ನು ಕಂಪನಿಗೆ ಇದು ವಹಿಸಿಕೊಳ್ತದೆ. ಈ 5 ಕಾಯ್ದೆಯನ್ನು ಭಾರತದ ಆಡಳಿತವು ಏನಾಗ್ತದೆ, ಈಸ್ಟ್ ಇಂಡಿಯಾ ಕಂಪನಿಗೆ ಅಡಿಯಲ್ಲಿ ಬರ್ತದೆ. ಬಂಗಾಳದಲ್ಲಿ ಅವಾಗ ಗವರ್ನರ್ ಜನರಲ್ ಆಳ್ತಿದ್ರು. ಈ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಜನರಲನ್ನು ಏನು ಮಾಡ್ತಾರೆ, ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬಂಗಾಳದನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಏನು ಮಾಡ್ತಾರೆ, ಘೋಷಿಸ್ತಾರೆ. ಈ ಘೋಷಣೆಯ ನಂತರ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ ಯಾರಾಗ್ತಾರೆ, ನೇಮಕಗೊಳ್ತಾರೆ. ಇನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದ್ರಾಸ್ನಲ್ಲಿ ಜನರಲ್ಗಳು ಇದ್ದರು ಮತ್ತು ಬಾಂಬೆ ಪ್ರಾಂತ್ಯದಲ್ಲೂ ಕೂಡ ಗವರ್ನರ್ಗಳಿದ್ದರು. ಇವರು ಏನಾಗ್ತಾರೆ, ಗವರ್ನರ್ ಜನರಲ್ ಆಫ್ ಬಂಗಾಳ ವಾರನ್ ಹೇಸ್ಟಿಂಗ್ಸ್ ಅವರ ಅಡಿಯಲ್ಲಿ ಕಾರ್ಯನಿರ್ವಹಿಸಾಗ್ತದೆ. ಇನ್ನು ಈ ಕಾಯ್ದೆಯಲ್ಲಿ ಕಲ್ಕತ್ತಾದಲ್ಲಿ 1774ರಲ್ಲಿ ಭಾರತದ ಮೊದಲ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಆಗ್ತದೆ. ಒಬ್ಬ ಮುಖ್ಯ ನ್ಯಾಯಾಧೀಶ, 3 ನ್ಯಾಯಾಧೀಶರನ್ನು ಈ ಸುಪ್ರೀಂ ಕೋರ್ಟ್ಗೆ 1774ರಲ್ಲಿ ನೇಮಿಸ್ತಾರೆ. ಕಂಪನಿಯ ಕೆಲಸಗಾರರು ಯಾವುದೇ ಖಾಸಗಿ ವ್ಯವಹಾರದಲ್ಲಿ ಭಾಗವಹಿಸುವುದನ್ನು ಹಾಗೂ ಲಂಚ ಪಡೆಯುವುದನ್ನು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದು ಮಾಡ್ತದೆ. ಇನ್ನು 1784ರ ಪೀಟ್ಸ್ ಇಂಡಿಯಾ ಆ್ಯಕ್ಟ್, ರೆಗ್ಯುಲೇಟಿಂಗ್ ಆ್ಯಕ್ಟಿನ ನಂತರ ಆ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಸುಧಾರಣೆಗೊಳಿಸಲು ಭಾರತೀಯರ ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ, ಪೀಟ್ಸ್ ಇಂಡಿಯಾ ಕಾಯ್ದೆ ಅಂತ ಬರ್ತಾರೆ. ಪೀಟ್ಸ್ ಇಂಡಿಯಾ ಕಾಯ್ದೆಯ ವಿಶೇಷತೆಗಳು: ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಮರೆಮೆಚ್ಚಲು ಏನು ಮಾಡ್ತಾರೆ, ಬ್ರಿಟಿಷ್ ಸಂಸತ್ತು 1784ರಲ್ಲಿ ಕೆಲವು ಕಾಯ್ದೆಗಳನ್ನು ಪಾಸ್ ಮಾಡ್ತದೆ. ಆ ಕಾಯ್ದೆಗಳನ್ನು ಪೀಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಜಾರಿಗೆ ತರಲಾಗ್ತದೆ. ಇನ್ನು ಇದು ಏನು ಹೇಳ್ತದೆ ಅಂದರೆ, ಕಂಪನಿಯ ಆರ್ಥಿಕತೆಯು ರಾಜಕೀಯ ವ್ಯವಹಾರಕ್ಕೆ ಕುರಿತು ಒಂದಕ್ಕೊಂದು ಪ್ರತ್ಯೇಕಿಸ್ತದೆ. ಆ ಕಂಪನಿಯ ಆರ್ಥಿಕ ಬೇರೆ, ಕಂಪನಿಯ ರಾಜಕೀಯ ಬೇರೆ ಎಂದು ಪೀಟ್ಸ್ ಇಂಡಿಯಾ ಘೋಷಿಸ್ತದೆ. ಇನ್ನು ಗವರ್ನರ್ ಜನರಲರ ಸಲಹಾ ಸಮಿತಿಯ 4 ಮಂದಿ ಸದಸ್ಯರ ಸಂಖ್ಯೆಯನ್ನು 3 ಮಂದಿಗೆ ಇದು ಇಳಿಸ್ತದೆ. ಮತ್ತು ಅಷ್ಟೇ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ನಿಯಮಗಳಿಗೆ, ಹೆಚ್ಚಿನ ನಿಯಮಗಳಿಗೆ ಒಳಪಡುವಂತಾಯಿತು. ಇದಾದ ನಂತರ 1833ರಲ್ಲಿ ಚಾರ್ಟರ್ ಕಾಯ್ದೆಯನ್ನು ಜಾರಿಲಾಯಿತು. ಇಂಗ್ಲೆಂಡಿನಲ್ಲಿ ಮಹತ್ತರವಾಗಿ ಆ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿ ಜೋರಾಗಿತ್ತು. ಯಂತ್ರೋಪಕರಣಗಳ ಕಾಲ ಪ್ರಾರಂಭವಾಗಿತ್ತು ಮತ್ತು
ಆ ಸಂದರ್ಭದಲ್ಲಿ ಈ ಕಾಯ್ದೆ ಮಾಡ್ತದೆ. ಇದರ ಉದ್ದೇಶ ಭಾರತೀಯರ ಉದ್ಯೋಗ ಕಸಿದುಕೊಂಡು ಇಂಗ್ಲೆಂಡಿನ ಯಂತ್ರೋಪಕರಣಗಳಿಗೆ ಉದ್ಯೋಗ ಕೊಡುವುದಾಗಿತ್ತು. ಬಂಗಾಳದ ಗವರ್ನರ್ ಜನರಲನ್ನು ಏನು ಮಾಡ್ತದೆ, ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ವಿಲಿಯಂ ಬೆಂಟಿಕನು ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಾತಿಗೊಳ್ತಾನೆ. ವಿಲಿಯಂ ಬೆಂಟಿಕನು ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗ್ತಾನೆ. ಇನ್ನು ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ವ್ಯಾಪಾರ ಚಟುವಟಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸ್ತದೆ. ಇದು ಆಡಳಿತ ನಡೆಸುವ ಅಂಗವಾಗಿ ಮಾತ್ರ ಉಳಿಯುತ್ತದೆ. ಅಷ್ಟೇ ಅಲ್ಲ, ಕಾಯ್ದೆಯು ನಾಗರಿಕ ಸೇವೆಗಳನ್ನು ಆಯ್ಕೆ ಮಾಡಲು ಮುಕ್ತವಾದ ಸ್ಪರ್ಧಾತ್ಮಕ ವ್ಯವಸ್ಥೆಯನ್ನು ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಹುದ್ದೆಗಳಿಗೆ ಸೇವೆಗೆ ಸೇರಿಸಿಕೊಳ್ಳಲು, ಕೆಲಸಗಳಿಗೆ ಸೇರಿಸಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಇನ್ನು 1858 ಕಾಯ್ದೆಯನ್ನು ಏನು ಮಾಡೋಣ, ನಾವಿಲ್ಲಿವರೆಗೂ 1853 ಚಾರ್ಟರ್ ಕಾಯ್ದೆಯನ್ನು 1853 ಚಾರ್ಟರ್ ಕಾಯ್ದೆಯನ್ನು ನೋಡೋಣ. ಪಿಟ್ಸ್ ಇಂಡಿಯಾ ಮುಗಿಸಿದ್ವಿ, ಈಗ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಭಾರತದ ಸಂವಿಧಾನದ ಬೆಳವಣಿಗೆಗೆ ಒಂದು ಕೊಡುಗೆಯನ್ನು ಕೊಡ್ತದೆ. 1853 ಚಾರ್ಟರ್ ಕಾಯ್ದೆ ಭಾರತದಲ್ಲಿ ಸಂಸದೀಯ ಪದ್ಧತಿಯನ್ನು ಬೆಳೆಸಲಿಕ್ಕೆ ದಾರಿದೀಪವಾಗ್ತದೆ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಶಾಸನ ಸಭೆಯನ್ನು, ಸಂಸದೀಯ ಪದ್ಧತಿಯಲ್ಲಿ ಶಾಸನ ಸಭೆ ಇರಬೇಕು, ಆ ಶಾಸನ ಸಭೆಯನ್ನು ಏನು ಮಾಡ್ತದೆ, ಗುರುತಿಸ್ತಾ ಹೋಗ್ತದೆ. ಅಷ್ಟೇ ಅಲ್ಲ, ಗವರ್ನರ್ ಜನರಲ್ ಕೌನ್ಸಿಲ್ನ ಕಾರ್ಯಗಳನ್ನು ಶಾಸಕಾಂಗೀಯ ಮತ್ತು ಕಾರ್ಯಾಂಗೀಯ ಅಂತ ಪ್ರತ್ಯೇಕಗೊಳಿಸ್ತದೆ. ಸರ್ಕಾರಿ ಸೇವೆಗಳಿಗೆ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜಾರಿಗೆ ತರಲಿಕ್ಕೆ ಇದು 1853 ಕಾಯ್ದೆ ಕಾರಣವಾಗ್ತದೆ. ಇನ್ನು 1858 ಭಾರತ ಸರ್ಕಾರ ಕಾಯ್ದೆ, ಇಂಡಿಯನ್ ಗವರ್ನಮೆಂಟ್ ಆ್ಯಕ್ಟ್ 1857. 1857ರಲ್ಲಿ ಸಿಪಾಯಿ ದಂಗೆಯು ಭಾರತದಲ್ಲಿ ಕಂಪನಿಯ ಆಡಳಿತವನ್ನು ಕೊನೆಗೊಳಿಸ್ತದೆ. ಕಂಪನಿ ಆಡಳಿತ ಕೊನೆಗೊಂಡು ಆಡಳಿತ ನೇರವಾಗಿ ಬ್ರಿಟಿಷ್ ರಾಣಿಗೆ ಹೋಗ್ತದೆ. 1 ನವೆಂಬರ್ 1858 ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಘೋಷಿಸ್ತಾಳೆ. ಆ ಭಾರತದ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವ ಭರವಸೆ ನೀಡ್ತಾಳೆ. ಇದರ ಕಾಯ್ದೆಯ ಮೂಲಕ ಭಾರತದ ಆಡಳಿತದ ನಿರ್ವಹಣೆಯನ್ನು ಏನು ಮಾಡ್ತದೆ, ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರಕ್ಕೆ ರಾಣಿಗೆ ವರ್ಗಾಯಿಸಲಾಯಿತು. ಇನ್ನು ಗವರ್ನರ್ ಜನರಲ್ ಹುದ್ದೆಯ ಬದಲಾಗಿ ವೈಸರಾಯ ಗುರುತಿಸಲಾಯಿತು. ಮೊದಲ ರಾಯಾಗಿ ಲಾರ್ಡ್ ಕ್ಯಾನಿಂಗ್ ಏನಾಗ್ತಾರೆ, ನೇಮಕಗೊಳ್ತಾರೆ. ಅಷ್ಟೇ ಅಲ್ಲ, ಬೋರ್ಡ್ ಆಫ್ ಡೈರೆಕ್ಟರಿ ಸಲಹಾ ಪದ್ಧತಿಯನ್ನು ರದ್ದುಗೊಳಿಸಲಾಯಿತು. ಇನ್ನು 1758ರಲ್ಲಿ ಜಾರಿಗೆ ತಂದಂಥ ದ್ವಿಸರ್ಕಾರ ಪದ್ಧತಿಯನ್ನು ನಾಶಗೊಳಿಸಲಾಯಿತು. ಅಷ್ಟೇ ಅಲ್ಲ, ಭಾರತಕ್ಕೆ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಆತ ಬ್ರಿಟಿಷ್ ಸರ್ಕಾರಕ್ಕೂ ಮತ್ತು ಭಾರತದಲ್ಲಿಂತಹ ಬ್ರಿಟಿಷ್ ಆಡಳಿತದ ವ್ಯವಸ್ಥೆಯ ಮೇಲಿನ ನಿಯಂತ್ರಣವನ್ನು ಸಂಯೋಜಕ ಅಧಿಕಾರಿಯನ್ನಾಗಿ ಆ ಕಾರ್ಯದರ್ಶಿಗೆ ನೀಡಲಾಯಿತು. ಇನ್ನು 1861 ಭಾರತೀಯ ಕೌನ್ಸಿಲ್ ಆ್ಯಕ್ಟನ್ನು ಚರ್ಚೆ ಮಾಡೋಣ. ಈ ಕಾಯ್ದೆ ಏನು ಹೇಳ್ತದೆ, ಭಾರತ ಸಂವಿಧಾನದ ಬೆಳವಣಿಗೆಗೆ ಬಹಳಷ್ಟು ಕೊಡುಗೆ ಕೊಟ್ಟಂತಹ ಒಂದು ಕಾಯ್ದೆ 1861 ಕಾಯ್ದೆಯಾಗಿದೆ. ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಲು ಈ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಯಿತು. ಇದರಿಂದ ಭಾರತೀಯರು ಮೊದಲ ಬಾರಿಗೆ ಅಧಿಕಾರದಲ್ಲಿ ಭಾಗವಹಿಸಿದರು. ಭಾರತೀಯ ಕೌನ್ಸಿಲ್ ಕಾಯ್ದೆ 1851 ಭಾರತೀಯ ಕೌನ್ಸಿಲ್ ಕಾಯ್ದೆ ಭಾರತೀಯರಿಗೆ ಅಧಿಕಾರದಲ್ಲಿ ಅವಕಾಶಲಾಯಿತು. ಅಷ್ಟೇ ಅಲ್ಲ, ವೈಸರಾಯ ತನ್ನ ಕೌನ್ಸಿಲಿಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಆಡಳಿತದ ಅನುಕೂಲದಿಂದ ಅಗತ್ಯ ನಿಯಮಗಳನ್ನು ಆದೇಶ ಮಾಡುವ ಅಧಿಕಾರವನ್ನು ವೈಸರಾಯಿಗೆ ನೀಡಲಾಗ್ತದೆ. ವೈಸರಾಯಿಗೆ ಪವರ್ ಕೊಡಲಾಗ್ತದೆ. ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಕಾರ್ಯವ್ಯಾಪಿ ಕೇವಲ ಕಾನೂನು ಮಾತ್ರ ಸೀಮಿತವಾಗಿತ್ತು. ಇನ್ನು ಇದರ ನಂತರ 1909 ಮಿಂಟೋ ಮಾರ್ಲೆ ಕಾಯ್ದೆ.
ಬ್ರಿಟಿಷ್ ಸರ್ಕಾರವು ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶ ನೀಡಲು ಈ ಕಾಯ್ದೆಯನ್ನು ಜಾರಿಗೆ ತರ್ತದೆ. ಮಿಂಟೋ ಮಾರ್ಲೆ ಭಾರತದ ಚುನಾಯಿತರನ್ನು ಭಾರತೀಯರಿಗೆ ಚುನಾವಣೆ ನಡೆಸಬೇಕು, ಸಂಸತ್ತಿನಲ್ಲಿ ಶಾಸನ ಸಭೆಗಳಲ್ಲಿ ಭಾರತೀಯರು ಭಾಗವಹಿಸಬೇಕು ಎಂಬ ಉದ್ದೇಶದಿಂದ ಇದೇನು ಮಾಡ್ತದೆ, ಅವಕಾಶ ಕೊಡ್ತದೆ. ಇನ್ನು ಈ ಸಂದರ್ಭದಲ್ಲಿ 1909 ಸಂದರ್ಭದಲ್ಲಿ ಯಾರು ಲಾರ್ಡ್ ಮಾರ್ಲೆ ಮತ್ತು ಕಾರ್ಯದರ್ಶಿ ಆಗಿದ್ದರು ಮತ್ತು ಲಾರ್ಡ್ ಮಿಂಟೋ ಭಾರತದ ವೈಶ್ಯರಾಗಿದ್ದರು. ಆದ್ದರಿಂದ ಮಿಂಟೋ ಕಾರ್ಯದರ್ಶಿ ಆದಂಥವು, ಮಾರ್ಲೆ ಕಾರ್ಯದರ್ಶಿ, ಮಿಂಟೋ ಏನಾಗಿದ್ದರು, ವೈಸ್ರಾಗಿದ್ದರು. ಇವರ ಹೆಸರನ್ನು ಸೇರಿಸಿ 1909 1909 ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಘೋಷಿಸಲಾಯಿತು. ಭಾರತೀಯರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಚುನಾಯಿತರಾಗಲು ಅವಕಾಶ ಕೊಡಿಸಲಾಯಿತು. ಕೇಂದ್ರ ವಿಧಾನಮಂಡಲ ಸಂಖ್ಯೆಯನ್ನು 16ರಿಂದ 60ಕ್ಕೆ ಏರಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಅವಕಾಶ ಈ ಕಾಯ್ದೆ ಕೊಡ್ತದೆ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ಜಾರಿಗೆ ಬಂತು. ಈ ಕಾಯ್ದೆಯನ್ನು ಮೈಸೂರು ಹಾಗೂ ಗವರ್ನರ್ಗಳ ಕಾರ್ಯಕಾರಿ ಮಂಡಳಿಗೆ ಭಾರತೀಯರನ್ನು ಸೇರಿಸಿಕೊಳ್ಳಲು ಅವಕಾಶ ನೀಡಲಾಯಿತು. ಇನ್ನು 1909 ಮಾಂಟೆಗೋ ಜೇಮ್ಸ್ ಫರ್ಡ್ ಸುಧಾರಣೆಗಳು ಬರ್ತವೆ. ಇನ್ನು 1919 ಮೊದಲ ಮಹಾಯುದ್ಧ ಸಂದರ್ಭದಲ್ಲಿ ಭಾರತೀಯರು ಸಕ್ರಿಯವಾಗಿ ಬ್ರಿಟಿಷರ ಪರವಾಗಿ ಏನು ಮಾಡಿದ್ರು, ಯುದ್ಧಗಳಲ್ಲಿ ಭಾಗವಹಿಸದೆ ಹಿಂದುಳಿದಿದ್ದರು, ಅಂದರೆ ಬೆಂಬಲ ಘೋಷಿಸಲಿಲ್ಲ. ಭಾರತಕ್ಕೆ ಸೆಕ್ರೆಟರಿ ಆಗಿದ್ದ ಮಾಂಟೆಗೋ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಮಾತಾಡಿ ಭಾರತೀಯರನ್ನು ಓಲೈಸಿಕೊಳ್ಬೇಕು, ಆಡಳಿತದಲ್ಲಿ ಎಲ್ಲ ರಂಗಗಳು ಭಾಗವಹಿಸಲು ಅವಕಾಶ ಕೊಟ್ಟರೆ ಅವ್ರಿಗೆ ನಮ್ಮ ಸಹಕಾರ ಕೊಡ್ತಾರೆ ಅನ್ನೋದನ್ನು ಹೇಳಿ ಜವಾಬ್ದಾರಿ ಸರ್ಕಾರವನ್ನು ರಚಿಸಲು ಭಾರತದಲ್ಲಿ ಏನು ಮಾಡ್ತಾನೆ, ಮಾಂಟೆಗೋ ಏನು ಮಾಡ್ತಾನೆ, ಅಧಿಕಾರಕ್ಕೆ ಬ್ರಿಟಿಷ್ ಸೆಕ್ರೆಟರಿ ಆದಂಥವನು ಬ್ರಿಟಿಷ್ ಸಂಸತ್ತಿನಲ್ಲಿ ಒತ್ತಾಯ ಮಾಡ್ತಾನೆ. ಈ ಸಂದರ್ಭದಲ್ಲಿ ಭಾರತದಲ್ಲಿ 1919 ಇರ್ತದೆ. ಲಾರ್ಡ್ ಜೇಮ್ಸ್ ಫರ್ಡ್ ವೈಸರಾಯ ಆಗಿದ್ದ. ಇಬ್ಬರ ನಡುವೆ ಲಾರ್ಡ್ ಜೇಮ್ಸ್ ಫರ್ಡ್ ಮತ್ತು ಮಾಂಟೆಗೋ ಅವರು ಸೇರಿ ಒಂದು ಕಾಯ್ದೆಯನ್ನು ಸಿದ್ಧಪಡಿಸ್ತಾರೆ. ಆ ಕಾಯ್ದೆಯನ್ನು ಲಾರ್ಡ್ ಮಾಂಟೆಗೋ ಜೇಮ್ಸ್ ಫರ್ಡ್ ಸುಧಾರಣೆ ಅಂತ ಕರಿತೀವಿ. ಇದರ ಪ್ರಕಾರ ಜವಾಬ್ದಾರಿ ಸರ್ಕಾರವನ್ನು ರಚಿಸುವುದು, ಆ ಜವಾಬ್ದಾರಿ ಆಡಳಿತ ರಂಗದಲ್ಲಿ ಭಾರತೀಯರು ಇರಬೇಕು, ಭಾಗವಹಿಸಬೇಕು. ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಅವಿಭಾಜ್ಯ ಅಂಗ, ಭಾರತೀಯರು ಸ್ವತಂತ್ರ ಆಗಬೇಕು ಮತ್ತು ಭಾರತದ ಒಂದು ಬ್ರಿಟಿಷ್ ರಾಜ್ಯದ ಅವಿಭಾಜ್ಯ ಅಂಗವಾಗಿ ಉಳಿಸಲಿಕ್ಕೆ ಇದು ಮಾಡ್ತಾರೆ. ಇದಾದ ನಂತರ 1919 ಮಾಂಟೆಗೋ ಜೇಮ್ಸ್ ಫರ್ಡ್ ಸುಧಾರಣೆ ನಂತರ ಸೈಮನ್ ಆಯೋಗ ಬರ್ತದೆ. 1919 ಕಾಯ್ದೆಯು ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ವರದಿ ನೀಡಲು ಅಗತ್ಯವೆನಿಸಿದ ಸುಧಾರಣೆಗಳನ್ನು ಶಿಫಾರಸು ಮಾಡಿಸಲು 1927ರಲ್ಲಿ ಒಂದು ಸುಧಾರಣಾ ಆಯೋಗ ಆಗ್ತದೆ. ಅದನ್ನೇ ಸೈಮನ್ ಆಯೋಗ ಅಂತ ಹೇಳ್ತೀವಿ. ಈ ಸೈಮನ್ ಆಯೋಗದ ಸದಸ್ಯರುಗಳು ಯಾರ್ಯಾರಪ್ಪ? ಜಾನ್ ಸೈಮನ್ ಅಧ್ಯಕ್ಷರಾಗಿದ್ದರು, ಕ್ಲೈಮೆಟ್ ಅಟ್ಲಿ ಪ್ರಧಾನಿ ಸದಸ್ಯರಾಗಿದ್ದರು, ಹ್ಯಾರಿ ಲೆರಿ ಸದಸ್ಯರಾಗಿದ್ದು, ಎಡ್ವರ್ಡ್ ಕಾರ್ಡಗೋನಾ ಸದಸ್ಯರು, ವೆರ್ನನ್ ಹಾಡ್ಸಾಮ್ ಸದಸ್ಯರು, ಜಾರ್ಜ್ ಲಾನೆ ಪಾಕ್ಸ್ ಸದಸ್ಯರು, ಡೊನಾಲ್ಡ್ ಹಾವರ್ಡ್ ಸದಸ್ಯರಾಗಿದ್ದರು. ಇನ್ನು ಈ ಸೈಮನ್ ಆಯೋಗ 1927ರ ಸೈಮನ್ ಆಯೋಗ ಏನು ಮಾಡ್ತದ, ಕಾಯ್ದೆಯನ್ನು ಇದು ಆದಮೇಲೆ ಏನು ಮಾಡ್ತದೆ, ಶಿಫಾರಸ್ತನ್ನು ಒದಗಿಸ್ತಾ ಹೋಗ್ತದೆ. ಯಾವ್ಯಾವ ಶಿಫಾರಸ್ತುಗಳು? ಪ್ರಾಂತ್ಯಗಳಲ್ಲಿ ದ್ವಿಮುಖ ಪ್ರಭುತ್ವ ರದ್ದುಗೊಳಿಸಿ ಅದಕ್ಕೆ ಸ್ವಾಯತ್ತತೆ ನೀಡುವಂಥದ್ದು. ರಾಜ್ಯರು ಬೇರೆ ಸರ್ಕಾರ ಬೇರೆ ಅಂತಿತ್ತು, ರಾಜ್ಯರನ್ನು ಇದು ಮಾಡಿ ಭಾರತ ಸರ್ಕಾರದ ಏಕತೆಯನ್ನು ಘೋಷಿಸಲಾಗಿತ್ತು. ಕೋಮುವಾದ ಚುನಾವಣಾ ಕ್ಷೇತ್ರವನ್ನು ಮುಂದುವರಿಸುವುದು, ಮುಸ್ಲಿಮರಿಗೆ ಪ್ರತ್ಯೇಕ, ಹಿಂದೂಗಳಿಗೆ ಪ್ರತ್ಯೇಕ ಮತಗಟ್ಟೆ. ಇನ್ನು ಭಾರತದ ಸಂವಿಧಾನದ ಫೆಡರಲ್ ವ್ಯವಸ್ಥೆಯನ್ನು ಹೊಂದಿರಬೇಕೆಂದು ಹೇಳಿತು ಸಂಸದೀಯ ಸಂವಿಧಾನ. ಸೈಮನ್ ಆಯೋಗವನ್ನು ವಿರೋಧಿಸಿ ಪ್ರತಿಭಟನೆಗಳು ಭಾರತದಾದ್ಯಂತ ಇದು. ಯಾಕಂದರೆ ಸುಧಾರಣೆಗಳು ಒಳ್ಳೆಯವಾಗಿದ್ದರೂ ಕೂಡ ಅವರೆಲ್ಲ ಬ್ರಿಟಿಷರ ವಿಚಾರಧಾರೆಗಳನ್ನು ಹೊಂದಿದವರಾಗಿದ್ದರು, ಯಾವೊಬ್ಬ ಭಾರತೀಯರು ಇದ್ದಿದ್ದಿಲ್ಲ. ಅಷ್ಟೇ ಅಲ್ಲ, ಇದು ಕೋಮು ಸೌಹಾರ್ದಕ್ಕೆ ಒಂದು ಧಕ್ಕೆ ತರುವಂತಹ ಒಂದು ಯೋಜನೆ ಆಗಿತ್ತು.
ಇತ್ತು. ಎಸ್, ಆ ಸಂದರ್ಭದಲ್ಲಿ ಲಾಹೋರಿನಲ್ಲಿ ಲಾಲಾ ಲಜಪತ್ ರಾಯ್ 1928ರಲ್ಲಿ ಲಾಹೋರಲ್ಲಿ ಗೋ ಬ್ಯಾಕ್ ಸೈಮನ್ ಚಳವಳಿಯಲ್ಲಿ ವಿರೋಧಿಸಿ ತೀವ್ರತರದ ಹೊಡೆತದಿಂದ ಏನಾಗ್ತಾರೆ, ಮರಣರಾಗ್ತಾರೆ. ಎಸ್, ಇದು ಮತ್ತೆ ಮುಂದೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತದ ವಿಷಯಗಳನ್ನು ಚರ್ಚಿಸ್ತಾರೆ. ಇನ್ನು 1947 ಭಾರತದ ಸ್ವಾತಂತ್ರ್ಯ ಕಾಯ್ದೆ. ಇನ್ನು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಭಾರತ ಸಂವಿಧಾನದ ಇತಿಹಾಸದಲ್ಲಿ ಬ್ರಿಟಿಷರಿಂದ ರಚನೆಯಾದಂತಹ ಒಂದು ಕೊನೆಯ ಕಾಯ್ದೆಯಾಗಿದೆ. ಸ್ವತಂತ್ರ ರಾಷ್ಟ್ರದ ಸೃಷ್ಟಿಸುವುದು, ಭಾರತ ಎಂಬ ಸ್ವತಂತ್ರ ರಾಷ್ಟ್ರ ಸೃಷ್ಟಿಸುವುದು ಇದರ ಉದ್ದೇಶವಾಗಿತ್ತು. ಈ ಕಾಯ್ದೆ ಅನ್ವಯ ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಈ ಕಾಯ್ದೆಯ ಅನ್ವಯನೇ ಭಾರತ ಪಾಕಿಸ್ತಾನವನ್ನು ವಿಭಜಿಸಿ 2 ಸ್ವತಂತ್ರ ಡೊಮಿನಿಯನ್ ರಚಿಸಲು ಆರಂಭಿಸಿದರು, ದೇಶವನ್ನು ರಚಿಸಿದರು. ಎರಡೂ ದೇಶಕ್ಕೂ ಪ್ರತ್ಯೇಕವಾದ ಸಂವಿಧಾನವನ್ನು ರಚಿಸಲಿಕ್ಕೆ ಅವಕಾಶ ಮಾಡಿತು. ಇನ್ನು ಹೊಸ ಸಂವಿಧಾನ ಜಾರಿಗೆ ಬರುವವರೆಗೂ ತಮ್ಮ ಭೂಪ್ರದೇಶಗಳಿಗೆ ಅಗತ್ಯವಾದ ಶಾಸನ ರಚಿಸುವ ಅಧಿಕಾರ ಎರಡೂ ಡೊಮಿನಿಯನ್ಗೆ ಸಂವಿಧಾನ ಸಭೆ ರಚನೆ ನೇಮಿಸಲಾಯಿತು. ತಾತ್ಕಾಲಿಕ ಸಂವಿಧಾನ ಮತ್ತು ಸಂವಿಧಾನ ರಚನಾ ಸಭೆಯನ್ನು ಕೂಡ ನೇಮಿಸಲಾಯಿತು. ಭಾರತ ಗವರ್ನರ್ ಜನರಲ್ ಭಾರತೀಯ ಗವರ್ನರ್ ಎರಡೂ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಎಲ್ಲ ವಿಷಯಗಳು ಸಂಬಂಧಪಟ್ಟಂತೆ ಮಂಡಲ ಸಲಹೆ ಮೇರೆಗೆ ಗವರ್ನರ್ ಜನರಲ್ ಪ್ರಾಂತೀಯ ಗವರ್ನರ್ಗಳು ಕೆಲಸ ಮಾಡುವಂತೆ ನಿರ್ವಹಿಸಲಾಯಿತು. ಇಲ್ಲಿವರೆಗೂ ನೋಡಿದ್ವಿ. ಇನ್ನೊಂದು 1935 ಒಂದು ಕಾಯ್ದೆ ಮಿಸ್ ಆಗಿದೆ, ಅದನ್ನು ಚರ್ಚೆ ಮಾಡ್ತಾ ಭಾರತದ ಸಂವಿಧಾನದ ರಚನಾ ಪ್ರಕ್ರಿಯೆಯನ್ನು ನಾವು ಮುಂದೆ ಚರ್ಚಿಸೋಣ. ಧನ್ಯವಾದ.